ಟೆಸ್ಲಾಗೆ 2 ಶೋರೂಮ್ ತೆರೆಯುವ ಆಸಕ್ತಿ ಇದೆ, ಆದರೆ ಭಾರತದಲ್ಲಿ ಕಾರು ಉತ್ಪಾದಿಸುವ ಆಸಕ್ತಿ ಇಲ್ಲ. ಎಚ್ಡಿಕೆ. ಅಮೆರಿಕದ ಟೆಸ್ಲಾ ಸಂಸ್ಥೆಯು ಭಾರತದಲ್ಲಿ 2 ಶೋರೂಮ್ಗಳನ್ನು ತೆರೆಯುವ ಆಸಕ್ತಿ ಮಾತ್ರ ಹೊಂದಿದೆ, ಆದರೆ ಭಾರತದಲ್ಲೇ ಕಾರು ಉತ್ಪಾದಿಸುವ ಆಸಕ್ತಿ ಹೊಂದಿಲ್ಲ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ದೇಶದಲ್ಲಿ ಎಲೆಕ್ಟ್ರಿಕ್ ಕಾರುಗಳ ಉತ್ಪಾದನೆ ಯೋಜನೆಗೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಇದು ನರೇಂದ್ರ ಮೋದಿಯವರ ಕನಸಿನ ಯೋಜನೆಯಾಗಿದೆ. ಬೃಹತ್ ಮಟ್ಟದಲ್ಲಿ ಎಲೆಕ್ಟ್ರಿಕ್ ಕಾರುಗಳ ಯೋಜನೆ ಜಾರಿ ತರುವ ಚಿಂತನೆ ನಡೆಸಿದೆ ಎಂದು ಎಚ್ಡಿಕೆ ಹೇಳಿದ್ದಾರೆ. ವಿಶ್ವ ಮಟ್ಟದಲ್ಲಿ ಎಲೆಕ್ಟ್ರಿಕ್ ಯೋಜನೆಗಳಿಗೆ ಭಾರತ ಹೆಸರುವಾಸಿ. 2024ರಲ್ಲಿ ಈ ಯೋಜನೆ ಆರಂಭ ಮಾಡಲು ನಿರ್ಧರಿಸಿತು. ಈ ಯೋಜನೆಯಿಂದ ಸಾಕಷ್ಟು ಉದ್ಯೋಗಗಳು ಸೃಷ್ಟಿಯಾಗುತ್ತದೆ. ಈಗಾಗಲೇ 4,150 ಕೋಟಿಗಳನ್ನು ಹೂಡಿಕೆ ಮಾಡಲಾಗಿದೆ. ವರ್ಷಕ್ಕೆ 8,000 ವಾಹನಗಳ ಆಮದಿಗೆ ತೆರಿಗೆ ವಿನಾಯಿತಿ ನೀಡಲಾಗಿದೆ. ಬೆನ್ಸ್, ಸ್ಕೋಡಾ, ಕಿಯಾ ಕಂಪನಿಗಳು ಈ ಯೋಜನೆಗೆ ಆಸಕ್ತಿ ತೋರಿವೆ. ಇನ್ನು ಟೆಸ್ಲಾ 2 ಶೋರೂಮ್ ತೆರೆಯಲು ಆಸಕ್ತಿ ತೋರಿದೆ, ಆದರೆ ಭಾರತದಲ್ಲಿ ಕಾರು ಉತ್ಪಾದನೆ ಮಾಡುವ ಆಸಕ್ತಿ ಹೊಂದಿಲ್ಲ ಎಂದು ಹೇಳಿದರು. ಮುಂದುವರೆದು ಯಾವುದೇ ಕಂಪನಿ ಕಾರು ತಯಾರಿಸಲು ಅವಕಾಶ ಇದೆ. ಮುಂದಿನ 3 ವರ್ಷಗಳ ಕಾಲ ಶೇಕಡ 15ರಷ್ಟು ತೆರಿಗೆ ವಿನಾಯಿತಿ ನೀಡಲಾಗಿದೆ. ಈ ಕಾರ್ಯಕ್ರಮ ಮೂಲಕ ಅರ್ಜಿ ಸಲ್ಲಿಸಿದವರಿಗೆ ಮುಂಗಡ ಹಣ ಕಟ್ಟಬೇಕು. ಒಂದು ವೇಳೆ ಬುಕಿಂಗ್ ಮಾಡಿದ ಬಳಿಕ ಹಿಂದೇಟು ಹಾಕಿದರೆ ಮುಂಗಡ ಹಣ ವಾಪಸ್ ನೀಡಲಾಗುವುದಿಲ್ಲ. ಲ್ಯಾಂಡ್ಗಳಿಗೆ ಯಾವುದೇ ವಿನಾಯಿತಿ ನೀಡಲಾಗುವುದಿಲ್ಲ ಎಂದು ಹೇಳಿದ್ದಾರೆ.